ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಪೀಣ್ಯ ದಾಸರಳ್ಳಿಯಲ್ಲಿ ನಡೀತಿರೋಂಥ ಮಾಹೇಶ್ವರಮ್ಮನ ಜಾತ್ರೆ ಹಾಗೂ ಊರಬ್ಬಕ್ಕೆ ಬಂದಿದ್ದೀವಿ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಚಿಕ್ಕಮ್ಮನ ಮನೆ ಇಲ್ಲೇ ಇರೋದು. ಸೊ ಅವ್ರ ಮನೇಲಿ ಊರಬ್ಬ ಮಾಡ್ತಾ ಇದ್ದಾರೆ. 2 ದಿನದಿಂದ ಇಲ್ಲೇ ಇದ್ದೀವಿ. ಒಂದಿನ ವೆಜ್ ಅಡುಗೆ ಮಾಡಿದರು, ಇನ್ನೊಂದು ದಿನ ನಾನ್ ವೆಜ್ ಅಡುಗೆ. ಇವತ್ತಿಡೀ ಊರಲ್ಲೇ ನಾನ್ ವೆಜ್ ಅಡುಗೆ, ಪೆಂಡಾಲೆಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಎಲ್ಲರೂ. ಸೊ ಇವಾಗ ನಾವು ಫುಲ್ ತಿನ್ಕೊಂಡು ಜಾತ್ರೆ ಸುತ್ತಕ್ಕಂತ ಬಂದಿದ್ದೀವಿ. ನೋಡಿ, ಇದು ದೇವಸ್ಥಾನದ ಸುತ್ತಮುತ್ತ, ಅದಕ್ಕೆ ಜನ ಇಲ್ಲ. ಅಲ್ಲಿ ಒಳಗಡೆ ಹೋದರೆ ಫುಲ್ಲು ಆಟ ಆಡೋದೆ ಬರೀ. ನಿಮ್ಗೇನು ಜಾಯಿಂಟ್ ವೀಲ್ ಬೇಕಾ, ಬ್ರೇಕ್ ಡ್ಯಾನ್ಸ್ ಬೇಕಾ, ತಿನ್ನೋಕ್ಕೇನು ಬಜ್ಜಿ ಬೋಂಡಾ ಸ್ನ್ಯಾಕ್ಸ್ ಏನು ಬೇಕು, ಈ ಥರ ತುಂಬ ಸ್ಟಾಲ್ಸ್ಗಳಿತ್ತು. ಆದರೆ ಆಟಗಳೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಒಬ್ಬೊಬ್ರಿಗೆ ಒಂದೊಂದು ಆಟದಲ್ಲೂ 100 ರೂಪಾಯಿ ಅಂತೆ. ಆ್ಯಂಡ್ ಎಲ್ಲ ಕಡೆ 3-4 ಲೈನ್ ನಿಂತಿತ್ತು ಕ್ಯೂ ಆಗಲೇ. ಸೊ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ನಮಗೆ. ಇದೊಂದು ಫ್ರೀ ಆಗಿತ್ತು. ಮಕ್ಕಳನ್ನ ಸುಮ್ಮನೆ ಒಂದು ರೌಂಡ್ ಆಡಿಸ್ಕೊಂಡು ಆ ಕಡೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ನೋಡಿ, ಇದು ನನ್ನ ಫೇವ್ರೆಟ್ ಸ್ಪಾಟ್. ಇದು ನನ್ನ ಫೇವ್ರೆಟ್ ಆಟ. ಇದು ಯಾವತ್ತೂ ನೀವು ಆಡಿಲ್ಲ ಅಂದರೆ ನೋಡ್ಕೊಳ್ಳಿ. ಆಟ ಆಡಿದ್ಮೇಲೆ ಲಾಸ್ಟಲ್ಲಿ ಪಾಯಿಂಟ್ ಸಿಗುತ್ತೆ, ಆಮೇಲೆ ರಿಟರ್ನ್ ಗಿಫ್ಟು ಸಿಗುತ್ತೆ. 3 ಆಟ 100 ರೂಪಾಯಿ ಅಂತೆ. 3 ಆಟ ಆಡ್ರಿ. ಎರಡು ಪಾಡ್ದಿರೋರು ಎಲ್ಲಿ ಸುಮಕ್ಕ ಇಲ್ಲ. ಆಡಮ್ಮ, ಸ್ಟಾರ್ಟ್ ಮಾಡಮ್ಮ. ಎಷ್ಟು ಬಂತು? ಆಡು. ಒಂಚೂರು ಜರ್ಗ ಇವನೇ. ನೆಕ್ಸ್ಟ್ ಆಡ್ತೀವಿ. ಅಲ್ಲ ಇಲ್ಲಿಂದ ಇರು ಬರೋದಿಲ್ಲ. ಇಲ್ಲ ಆಡ ಬಾರ. ನೀನು ಅವನು ಆಡಕ್ಕ ಇಲ್ಲ. ಆಡ್ರಿ. 3 ಆಟ 100 ರೂಪಾಯಿ 3 ಆಟ ಅಂತೆ. ಜಾಸ್ತಿ ಆಗತ್ರು. ಆಡಮ್ಮ. ಅಷ್ಟೇ. ಇರೋ ಇನ್ನೊಂದು ಆಟ ಐತೆ. ಎಷ್ಟು ಬಂತು? ಅಮ್ಮಂಗೆ ಮಜ್ಜಿಗೆ ಕಡಿಯೋದು. ನಿಂಗೇನು ಬಂತು? ಇರೋ ಇವನ್ಗೆ ಎಷ್ಟು ಬಂತು? ಇವ್ರೆ 23. ಯಾವುದು 23? ಅದು ಕ್ಲೀನಿಂಗ್ ಬ್ರಷ್ ಕೊಟ್ರಾ? ಸರಿ, ಇನ್ನೊಂದು ಆಡೋಣ. ಜರ್ಗೋ ಇವನೇ ನಾವು ಆಡಬೇಕು. ಜಾತ್ರೆ ಅಂದಮೇಲೆ ಕಳ್ಳೆಪುರಿ, ಸ್ವೀಟು, ಚೋಚೋ, ಬೆಂಡೋ, ಬತಾಸು ಇವೆಲ್ಲ ಇರಲೇಬೇಕು. ಈ ಥರ ತುಂಬ ಸ್ಟಾಲ್ಸ್ಗಳು ಇಟ್ಕೊಂಡಿದ್ರು. ತುಂಬ ರಶ್. ನನಗೆ ಯಾವ್ದಾದ್ರು ವೀಡಿಯೋನು ತೆಗಿಯೋಕ್ಕಾಗ್ತಾ ಇಲ್ಲ. ಫೋನಲ್ಲಿ ಬಿದ್ದೋಗುತ್ತೆ, ಇಲ್ಲ ಯಾರು ಎತ್ಕೊಂಡ್ಬಿಡ್ತಾರೋ ಅನ್ನೋ ಭಯದಲ್ಲೇ ಇದ್ದೆ. ನೋಡಿ, ಇಲ್ಲಿ ಪಿಂಗಾಣಿ ಐಟಮ್ಸ್ ಎಲ್ಲ ಎಷ್ಟು ಕಮ್ಮಿ ರೇಟಿಗೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ನನ್ನ ಫೇವ್ರೆಟ್ ಸ್ಪಾಟು. ಹೇರ್ ಬ್ಯಾಂಡು, ರಬ್ಬರ್ ಬ್ಯಾಂಡ್ಸು, ಇಯರಿಂಗ್ಸು. ನಾನು ಏನಾದರೂ ಒಂದು ಸ್ವಲ್ಪನಾದರೂ ಶಾಪ್ ಮಾಡೇ ಮಾಡ್ತೀನಿ ಜಾತ್ರೆಗೆ ಬಂದರೆ. ನನಗೆ ಸಖತ್ ಇಷ್ಟ. ಇಷ್ಟೇ ನನಗೆ ವೀಡಿಯೋ ತೆಗಿಯೋಕ್ಕಾಗಿತ್ತು. ಜಾತ್ರೆಯಲ್ಲಿ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.